ನಮಸ್ತೆ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಬಳಿಕ ಡ್ರೋನ್ ಪ್ರತಾಪ್ ಅವರಿಗೆ ನಾಡಿನಾದ್ಯಂತ ಮೆಚ್ಚುಗೆ ಸಿಗುತ್ತಿದೆ. ಅವರನ್ನು ಹುಡುಕಿಕೊಂಡು ಹುಟ್ಟೂರು ನೆಟ್ಕಲ್ ಗ್ರಾಮಕ್ಕೆ ರಾಜ್ಯದ ಬೇರೆ ಬೇರೆ ಕಡೆಯಿಂದಲೂ ಸಾಕಷ್ಟು ಅಭಿಮಾನಿಗಳು ಆಗಮಿಸುತ್ತಿದ್ದಾರೆ. ಕಳೆದ ಕೆಲ ವರ್ಷಗಳಿಂದ ಹುಟ್ಟೂರನ್ನು ಬಿಟ್ಟು ದೂರವೇ ಉಳಿದಿದ್ದ ಪ್ರತಾಪ್ ಇದೀಗ ಇಡೀ ಕುಟುಂಬದ ಜೊತೆಗೆ ಸಂಪೂರ್ಣ ಕಾಲ ಕಳೆಯುತ್ತಿದ್ದಾರೆ. ಅಪ್ಪನ ಜೊತೆ ರಾಗಿ ಮುದ್ದೆ ಮಾಡುತ್ತಾ, ಅಮ್ಮನ ಕೈತುತ್ತು ಸವಿಯುತ್ತಾ ಹಳೇ ದಿನಗಳಿಗೆ ಜಾರಿದ್ದಾರೆ. ಒಂದಿಷ್ಟು ಕಾರಣಗಳಿಂದ ಊರು ಬಿಟ್ಟು ಬೆಂಗಳೂರು ಸೇರಿದ್ದ ಡ್ರೋನ್ ಪ್ರತಾಪ್ ನೆಗೆಟಿವ್ ಟಾಕ್ ಮೂಲಕವೇ ಹೆಚ್ಚು ಸುದ್ದಿಯಲ್ಲಿದ್ದರು. ಹೀಗಿರುವ ಪ್ರತಾಪ್ಗೆ ಬಿಗ್ ಬಾಸ್ ಕನ್ನಡ ಸೀಸನ್ 10 ದೊಡ್ಡ ಮೈಲೇಜ್ ತಂದುಕೊಟ್ಟಿತು ಅಂತಾನೆ ಹೇಳ್ಬಹುದು. 4-5 ವಾರ ಇರ್ತೀನಿ ಅಂದುಕೊಂಡಿದ್ದ ಪ್ರತಾಪ್ ಫಿನಾಲೆವರೆಗೂ ಬಂದು ರನ್ನರ್ ಅಪ್ ಆಗಿ ಹೊರಹೊಮ್ಮಿದರು. ಇದೀಗ ಹುಟ್ಟೂರಿನಲ್ಲಿ ಬೀಡು ಬಿಟ್ಟಿರುವ ಪ್ರತಾಪ್ ದೇವರ ಹರಕೆಯನ್ನು ತೀರಿಸಿದ್ದಾರೆ. ಹೌದು, ಈ ಹಿಂದೆ ಹೇಳಿಕೊಂಡಂತೆ ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟಕ್ಕೆ ಕುಟುಂಬ ಸಮೇತರಾಗಿ ತೆರಳಿದ್ದಾರೆ ಡ್ರೋನ್ ಪ್ರತಾಪ್. ಹೀಗೆ ತೆರಳುತ್ತಿದ್ದಂತೆ ಅಲ್ಲಿನ ಸಾಕಷ್ಟು ಮಂದಿ ಪ್ರತಾಪ್ ಅವರನ್ನು ನೋಡಲು ಮುಗಿಬಿದ್ದಿದ್ದಾರೆ. ಪ್ರತಾಪ್ ಜೊತೆ ಫೋಟೋ ಕಿಕ್ಕಿಸಿಕೊಂಡು ಸಂಭ್ರಮಿಸಿದ್ದಾರೆ. ಇನ್ನೂ ಕೆಲವರು ಜೈಕಾರ ಘೋಷಣೆ ಮಾಡಿದ್ದಾರೆ. ಈ ನಡುವೆ ನೆಲಭೋಜನ ಮಾಡಿ ಹರಕೆಯನ್ನು ಸಹ ಡ್ರೋನ್ ಪ್ರತಾಪ್ ಅವರು ತೀರಿಸಿದ್ದಾರೆ. ಪ್ರತಾಪ್ನ ಹರಕೆಗೆ ನೆಟ್ಟಿಗರು ಹೀಗಂದ್ರು. ಕುಟುಂಬರ ಜೊತೆಗೆ ಮಲೆಮಹದೇಶ್ವರ ಬೆಟ್ಟಕ್ಕೆ ತೆರಳಿದ್ದ ಪ್ರತಾಪ್ ಅನ್ನಪ್ರಸಾದವನ್ನು ತಟ್ಟೆಯ ಸಹಾಯವಿಲ್ಲದೆ ನೆಲದ ಮೇಲೆಯೇ ಸೇವಿಸಿ ಹರಕೆ ತೀರಿಸಿದ್ದಾರೆ. ಇತ್ತ ಪ್ರತಾಪ್ ಹೀಗೆ ನೆಲಭೋಜನ ಮಾಡುತ್ತಿರುವ ವಿಡಿಯೋಗಳು ಅವರ ಫ್ಯಾನ್ ಪೇಜ್ನಲ್ಲಿ ಶೇರ್ ಆಗುತ್ತಿದ್ದಂತೆ ನೆಟ್ಟಿಗರು ಬಗೆ ಬಗೆಯ ರೀತಿಯಲ್ಲಿ ಕಮೆಂಟ್ ಹಾಕಿದ್ದಾರೆ. ಹೌದು ಸ್ನೇಹಿತರೆ, ಮಲೆಮಹದೇಶ್ವರ ಬೆಟ್ಟಕ್ಕೆ ತೆರಳಿರುವ ಡ್ರೋನ್ ಪ್ರತಾಪ್ ಹರಕೆಯೊಂದನ್ನು ತೀರಿಸಿದ್ದಾರೆ. ಮಾದಪ್ಪನ ದರ್ಶನದ ಬಳಿಕ ಭೋಜನ ಸವಿದಿದ್ದಾರೆ. ದೇಗುಲಕ್ಕೆ ಭೇಟಿ ವೇಳೆ ಅಪಾರ ಅಭಿಮಾನಿಗಳು ಪ್ರತಾಪ್ ಜೊತೆ ಸೆಲ್ಫಿಯನ್ನು ಕಿಕ್ಕಿಸಿಕೊಂಡಿದ್ದಾರೆ. ನೆಟ್ಟಿಗರಿಂದಲೂ ಬಗೆ ಬಗೆಯ ಕಮೆಂಟ್ಗಳು ಡ್ರೋನ್ ಪ್ರತಾಪ್ಗೆ ಹರಿದು ಬಂದಿದೆ. ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀರಾಮ್.